ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಇದು ವಿಜಯನಗರ ಹೊರಟಿದ್ದೀವಿ. ಜಸ್ಟ್ ಜನರಲ್ ಚೆಕಪ್ಗೋಸ್ಕರ ಅಷ್ಟೇ. ಈಗ ನನಗೆ ಯಾವ ಮಂತ್ ರನ್ನಿಂಗಲ್ಲಿದೆ, ಇವತ್ತು ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ನಿಮಗೆ ಖಂಡಿತವಾಗ್ಲೂ ಬ್ಲಾಗಲ್ಲಿ ತಿಳಿಸ್ತೀನಿ. ಮತ್ತು ನಾವು ಈಗ ತೋರಿಸ್ತಿರೋ ಹಾಸ್ಪಿಟ್ಲಲ್ಲಿ ಅಲ್ಲ, ನಾವು ಡೆಲಿವರಿ ಪ್ಲ್ಯಾನ್ ಮಾಡಿರೋದು. ಈಗ ನನಗೆ ರನ್ನಿಂಗಲ್ಲಿರೋದು ಬಂದು 8th ಮಂತ್. ಈ ಮಂತ್ 15ಗೆ ನನಗೆ 8th ಮಂತ್ಗೆ ಬಿದ್ದಿದೆ. ಸೊ ಇವಾಗ 8th ಮಂತ್ ರನ್ನಿಂಗ್ ಇದೆ. 8th ಮಂತಲ್ಲಿ 15 ಡೇಸ್ ಒನ್ಸ್ ಚೆಕಪ್ ಏನೋ ಹೇಳ್ತಾರೆ. ಸೊ ಹಂಗಾಗಿ ಇವತ್ತು ನಾನು ಚೆಕಪ್ಗೆ ಹೋಗ್ತಾ ಇರೋದು. ಇನ್ನು ನಾವು ಯಾವ ಹಾಸ್ಪಿಟಲಲ್ಲಿ ಡೆಲಿವರಿ ಪ್ಲ್ಯಾನ್ ಮಾಡಿರೋದು ಅಂದರೆ ESI ಹಾಸ್ಪಿಟಲಲ್ಲಿ. ನಾವು ESI ಹಾಸ್ಪಿಟಲಲ್ಲೇ, ಅದೇ ರಾಜಾಜಿನಗರ ESI ಹಾಸ್ಪಿಟಲ್ ಇದೆಯಲ್ವ, ಅದರಲ್ಲಿ ಡೆಲಿವರಿ ಪ್ಲ್ಯಾನ್ ಮಾಡಿರೋದು. ಆ್ಯಕ್ಚುಲಿ ಆ ಹಾಸ್ಪಿಟಲ್ಗೂ ಹೋಗಬೇಕು. ಅದು ಬಂದು ಈ ಮಂತ್ 31st ಇದೆ. ಸ್ಕ್ಯಾನಿಂಗ್ ಇದೆ, ಡಾಪ್ಲರ್ ವಿತ್ ಗ್ರೋತ್ ಸ್ಕ್ಯಾನ್ ಅದು ಹೇಳಿದ್ದಾರೆ. ಸೊ ಅದು ಈ ಮಂತ್ 31ಗಿದೆ. ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೋಬೇಕು. ನಾನು 2 ಕಡೆನೂ ತೋರಿಸ್ಕೋತಾ ಇದ್ದೀನಿ. ಬಿಕಾಸ್ ಈ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ಳೋದಕ್ಕೆ ರೀಸನ್ ಏನಂದರೆ, ವಿಜಯನಗರದಲ್ಲಿ ಬೇಗ ನಮಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಬೇಗನೆ ಸಿಗುತ್ತೆ ಕನ್ಸಲ್ಟೇಷನ್ನು. ಈಗ ನಮಗೆ ಎಮರ್ಜೆನ್ಸಿಗೆ ಅಂದರೆ ಬೇಗ ಹೋಗ್ಬಿಡ್ಬೋದು. ಸೊ ESI ಹಾಸ್ಪಿಟಲ್ಗೆ ಅಂದರೆ ನಮಗೆ ಸ್ವಲ್ಪ ಈ ವಿಜಯನಗರಗಿಂತ ರಾಜಾಜಿನಗರ ಸ್ವಲ್ಪ ದೂರ ಆಗುತ್ತೆ. ಅದರಲ್ಲೂ ಗೈನಕಾಲಜಿಸ್ಟ್ ಬರೋದು ವೀಕ್ಲಿ 2 ಬರ್ತಾರೆ. ಹಂಗಾಗಿ ಯಾವಾಗ ಎಮರ್ಜೆನ್ಸಿ ಇರುತ್ತೋ ನಾವು ಅವಾಗ ಹೋಗೋದಕ್ಕಾಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ರೀಸೆಂಟಾಗಿ ನನಗೆ ಒಂದು ಪ್ರಾಬ್ಲಮ್ ಆಗಿತ್ತು. ಏನಪ್ಪ ಪ್ರಾಬ್ಲಮ್ ಅಂದರೆ, ನನಗೆ ಪೂರ್ತಿ 1 ಡೇ ಮಾರ್ನಿಂಗ್ ಒಂದು 11-10ಇಂದ ನೈಟ್ ಪೂರ್ತಿ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ನನಗೆ ಬೇಬಿ ಮೂಮೆಂಟ್ಸ್ ಅನ್ನೋದೇ ಗೊತ್ತಾಗಿರಲಿಲ್ಲ. ಸೊ ಡಾಕ್ಟರು ಅದಕ್ಕೂ ಮುಂಚೆ ನಾನು ಹಾಸ್ಪಿಟಲ್ಗೆ 1 ವೀಕ್ ಮುಂಚೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಆವಾಗ ಹೇಳಿದ್ರು, ನೀನು ಕಂಪಲ್ಸರಿ ಬೇಬಿನ ಮೂಮೆಂಟ್ಸ್ ಎಲ್ಲ ಅಬ್ಸರ್ವ್ ಮಾಡಬೇಕು, ಕೌಂಟ್ ಆಗಬೇಕು, ಮಿನಿಮಮ್ ಪರ್ ಡೇ 12 ಮೂಮೆಂಟ್ಸ್ ಆದ್ರೂ ಕೌಂಟ್ ಮಾಡ್ಕೋಬೇಕು ಅಂತಂದೇಳಿ. ಗೊತ್ತಾಗಲಿಲ್ಲ. ನಾನೇನು ಅಂದ್ಕೊಂಡೆ ಅಂದರೆ, ಅವತ್ತು ಈವ್ನಿಂಗ್ ಒಳಗಡೆ ಸ್ವಲ್ಪ ಸ್ವೀಟ್ಸು ಮತ್ತು ಜ್ಯೂಸಸ್ಸು ಈ ಥರ ಎಲ್ಲ ತೊಗೋಬೇಕು ಅಂತ ಹೇಳಿದ್ರು. ಸೊ ಅದೆಲ್ಲನೂ ತೊಗೊಂಡೆ, ಬೇಬಿ ಮೂಮೆಂಟ್ ಆಗುತ್ತೇನೋ ಅಂತ. ಮತ್ತು ಊಟ ಆದಮೇಲೆ ಸ್ವಲ್ಪ ವಾಕ್ ಮಾಡಿಬಿಟ್ಟು ಮತ್ತು ಲೆಫ್ಟ್ ಸೈಡ್ ಟರ್ನ್ ಆಗಿ ಮಲ್ಗೋದು, ಬೇಬಿ ಮೂಮೆಂಟ್ಸ್ ಬರುತ್ತೇನೋ ಅಂತ ನೋಡೋದು. ಬಟ್ ಯಾವುದಕ್ಕೂ ಬೇಬಿ ರಿಯಾಕ್ಟ್ ಆಗಲಿಲ್ಲ. ನನಗೆ ನೈಟೆಲ್ಲ ಫುಲ್ಲು ಭಯ ಆಗ್ಬಿಡ್ತು. ಎಷ್ಟು ಟೆನ್ಷನ್ ಆದೆ ಅಂದರೆ, ಏನಪ್ಪ ಇದು ಮಿಡ್ನೈಟಲ್ಲೇ ಹೋಗ್ಬಿಡೋಣ ಅಂತ. ಬಟ್ ಇನ್ನು ಬೆಳಗ್ಗೆವರೆಗೂ ವೆಯ್ಟ್ ಮಾಡಿದೆ. ಇನ್ನು ಅರ್ಲಿ ಮಾರ್ನಿಂಗೇ ಡಾಕ್ಟ್ರ್ ಕನ್ಸಲ್ಟೇಷನ್ ತೊಗೊಂಡು ಸೀದಾ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ನಮ್ಮ ಡಾಕ್ಟ್ರು ಸಹ, ನಾನು ಹೋಗಿದ ತಕ್ಷಣ ಅವರು ಬಂದರು. ಇನ್ನು ಇಮಿಡಿಯೇಟ್ಲಿ ಫಸ್ಟ್ ಬಂದು ಬೇಬಿ ಮೂಮೆಂಟ್ಸ್ ಇಲ್ಲ ಮೇಡಮ್ ಅಂತ ಹೇಳಿದ ತಕ್ಷಣ ಅವರು ಫಸ್ಟ್ ಬಂದು ಹಾರ್ಟ್ ಬೀಟ್ ಚೆಕ್ ಮಾಡಿದ್ರು. ಕೈಯಲ್ಲಿ ಬರುತ್ತಲ್ಲ ಮಿಷನ್ ಹಿಡ್ಕೊಂಡು, ಆ ಥರ ಕೈಯಲ್ಲಿ ಬರೋದ್ರಲ್ಲಿ ಮಿಷನ್ ಹಿಡ್ಕೊಂಡು ಚೆಕ್ ಮಾಡಿ ನೋಡಿದ್ರು. ನೋಡಿದ ತಕ್ಷಣ ಬೇಬಿ ಹಾರ್ಟ್ ಬೀಟ್ ಏನೋ ಚೆನ್ನಾಗೇ ಇದೆ. ಎಷ್ಟು ಅರೌಂಡು ಒಂದು 148 ಏನೋ ಇದೆ ಹಾರ್ಟ್ ಬೀಟು. ಬಟ್ ಬೇಬಿ ಮೂಮೆಂಟ್ಸೇ ಗೊತ್ತಾಗ್ತಿಲ್ಲ ನನಗೆ. ಫೈನಲಿ ಅವ್ರು ಏನು ಹೇಳಿದ್ರು, ಸರಿ ಬೇಬಿ ಮೂಮೆಂಟ್ಸ್ ಇದೆ, ನೀವೇನು ಟೆನ್ಷನ್ ಆಗಬೇಡಿ, ಫಸ್ಟು ಮೈಂಡ್ ಫ್ರೀ ಮಾಡ್ಕೊಳ್ಳಿ, ನೀವು ಫಸ್ಟ್ ಊಟ ಏನಾದರೂ ಬ್ರೇಕ್ಫಾಸ್ಟ್. ನಾನು ಬ್ರೇಕ್ಫಾಸ್ಟೂ ಏನೂ ಮಾಡಿರಲಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೆ ಹಾಸ್ಪಿಟಲ್ಗೆ. ಆ ಟೆನ್ಷನಲ್ಲಿ ಏನು ತಿನ್ಬೇಕು ಅನಿಸುತ್ತೆ ಹೇಳಿ. ಇನ್ನು ಹೋಗ್ಬಿಟ್ಟೆ. ಅದಾದಮೇಲೆ ಅವರು ಹಾರ್ಟ್ ಬೀಟ್ ಚೆಕ್ ಮಾಡಿ ಹೇಳಿದ ತಕ್ಷಣ, ಇನ್ನು ಸರಿ ಬ್ರೇಕ್ಫಾಸ್ಟ್ ಏನಾದರೂ ತಿನ್ಕೊಂಬನ್ನಿ, ಇಲ್ಲ ಏನಾದರೂ ಕುಡ್ಕೊಂಡು ಬನ್ನಿ, ಡ್ರಿಂಕ್ಸ್ ಏನಾದರೂ ಅಂತ ಹೇಳಿದ್ರು. ಇನ್ನು ಹಾಸ್ಪಿಟಲ್ ಮುಂದೆನೇ ಕೋಕೋನಟ್ ವಾಟ್ರ್ ಇತ್ತು. ಸೊ ಕೋಕೋನಟ್ ವಾಟ್ರು ತೊಗೊಂಡೆ. ಅದಾದಮೇಲೆ ಮತ್ತೆ ಬಂದು ಅವರು ಡಾಕ್ಟ್ರು NST ಸಜೆಸ್ಟ್ ಮಾಡಿದ್ರು. ಸೊ ಫಸ್ಟ್ ಟೈಮ್ NST ಮಾಡಿಸಿದ್ದು ನಾನು. NST ಮಾಡಿಸ್ಬೇಕಾದ್ರೆ ಅದಕ್ಕೂ ಫುಡ್ಡು ಸರಿಯೋಗಿಲ್ಲ ಅನಿಸುತ್ತೆ ಬೇಬಿಗೆ. ಇನ್ನು ಬೇಬಿ ಸರಿಯಾಗಿ ಅಂದರೆ ಪೊಸಿಷನಿಗೆ ಬರ್ತಾ ಇಲ್ಲ. ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಇನ್ನು ಹಾಸ್ಪಿಟ್ಲಲ್ಲೇ ಕ್ಯಾಂಟೀನ್ ಇತ್ತು. ಇನ್ನು ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಬಂದಮೇಲೆ NST ಮಾಡಿದ್ರು. NST ಅಂತೂ ಸೂಪರಾಗಿ ಬಂತು. ಅವರು ನನಗೆ ಡಾಕ್ಟ್ರ್ ಅಂದರೆ ಈ NST ಮಾಡಬೇಕಾದ್ರೆ ನರ್ಸ್ ಇರ್ತಾರಲ್ವ, ಅದನ್ನು ಮಾಡಬೇಕು. ಬೇಬಿ ಇಷ್ಟು ಚೆನ್ನಾಗಿ ಮೂಮೆಂಟ್ ಮಾಡ್ತಿದೆ, ನೀವು ಯಾಕೆ ಇನ್ನೂ ಇಷ್ಟೊಂದು ಗಾಬರಿ ಆಗಿದ್ದೀರಾ, ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ, ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತಿದೆ NST ಎಲ್ಲ ಅಂತ. ನನಗೆ ಅವ್ರು ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಬೇಬಿ ಹಾರ್ಟ್ ಬೀಟ್ ಚೆನ್ನಾಗಿ ಕೇಳಿಸ್ಕೊತಾ ಇದ್ದೆ ನೋಡಿ. ಒಂದು 30 ಮಿನಿಟ್ಸ್ವರೆಗೂ NST ಮಾಡ್ತಾರಲ್ವ, ಅಷ್ಟು ಟೈಮಲ್ಲಿ ಆಗ ಸ್ವಲ್ಪ ಕೂಲ್ ಡೌನ್ ಆದೆ. ಇನ್ನು ಅದಾದಮೇಲೆ NSTನೂ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಅದಾದಮೇಲೆ ಗ್ರೋತ್ ಸ್ಕ್ಯಾನ್ ಮಾಡಿಸಿದ್ವಿ. ಇನ್ನು ಗ್ರೋತ್ ಸ್ಕ್ಯಾನಲ್ಲಿ ಗ್ರೋತ್ ಸ್ಕ್ಯಾನಲ್ಲಿ ಎಲ್ಲನೂ ಚೆನ್ನಾಗಿದೆ. ಬೇಬಿಗೆ ಬ್ಲಡ್ ಫ್ಲೋ
ಮತ್ತು ಅಮ್ಯುನಿಟಿ ಫ್ಲೂಯಿಡ್ ಎಲ್ಲನೂ ಚೆನ್ನಾಗಿದೆ. ಪ್ರಾಬ್ಲಮ್ ಏನಂದರೆ ಬೇಬಿ ವೆಯ್ಟ್ ಸ್ವಲ್ಪ ಕಮ್ಮಿ ಇದೆ, ಇರೋದಕ್ಕಿಂತ ಗ್ರೋತು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರು. ನನಗೆ ಹೌದಾ, ನಾನು ಚೆನ್ನಾಗೇ ತಿಂತಾ ಇದ್ದೆ, ಬಟ್ ಆ 10 ಡೇಸಲ್ಲಿ ನಾನು ಫುಡ್ ಸರಿಯಾಗಿ ತಿಂತಾ ಇರಲಿಲ್ಲ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪ್ರೋಟೀನ್ ಕಮ್ಮಿ ಆಗಿದೆ ನನ್ನ ಫುಡ್ಡಲ್ಲಿ ಅಂತ. ಸೊ ಪ್ರೋಟೀನ್ ಕಮ್ಮಿ ಆಗಿರೋದ್ರಿಂದ ಬೇಬಿ ವೆಯ್ಟ್ ಗ್ರೋತು ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಅಂದರೆ ತೀರಾ ಕಮ್ಮಿ ಇಲ್ಲ, ಇರಬೇಕಾಗಿರೋ ಅಂದರೆ ಆ ಮಂತ್ಗೆ ನನ್ನ ಬೇಬಿ ವೆಯ್ಟ್ ಎಷ್ಟಿರಬೇಕಿತ್ತು ನೋಡಿ, ಆ ವೆಯ್ಟ್ಗಿಂತ 200 ಗ್ರಾಮ್ಸ್ ಕಮ್ಮಿ ಇತ್ತು. ಸೊ ನನಗೆ ಇರಬೇಕಾಗಿದ್ದು ಅರೌಂಡ್ 1.2 ಇಂದ 1.5 ಆರ್ 4ವರೆಗೂ ಇರಬೇಕಂತೆ. ನನಗಿದ್ದು 1.2 ಇತ್ತು ವೆಯ್ಟ್, ಬೇಬಿ ವೆಯ್ಟು. ಸೊ 1.4 200 ಗ್ರಾಮ್ಸ್ ಏನೋ ಕಮ್ಮಿ ಇತ್ತು. ಡಾಕ್ಟ್ರು ಇದೇನು ಮೇಜರ್ ಪ್ರಾಬ್ಲಮ್ ಅಲ್ಲ, ಬಟ್ ನೀವು ಇವಾಗಿನಿಂದಾದ್ರೂ ಚೆನ್ನಾಗಿ ಕೇರ್ ತೊಗೋಬೇಕು, ಚೆನ್ನಾಗಿ ಫುಡ್ಡು ಪ್ರೋಟೀನ್ ರಿಚ್ ಇರೋ ಜಾಸ್ತಿ ಇರೋ ಫುಡ್ನ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ರು. ಬಟ್ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ಫುಡ್ ತಿನ್ನೋಕ್ಕಾಗ್ತಾ ಇಲ್ಲ. ನಾರ್ಮಲ್ ಫುಡ್ಡು, ಅದೇನು ಕುಕ್ ಮಾಡ್ಕೊಳ್ಳೋದ್ರ ಸ್ಮೆಲ್ಲಿಂದನೋ ಏನೋ ಗೊತ್ತಾಗ್ತಿಲ್ಲ, ಬಟ್ ಇವಾಗ ಜಾಸ್ತಿ ಫುಡ್ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ನಾರ್ಮಲಾಗಿ ಎಲ್ರಿಗೂ ಬೇಬಿ ಬಂಪ್ ಜಾಸ್ತಿ ಆಗ್ತಾ ಇರುತ್ತೆ, ಅದರಿಂದ ಹೊಟ್ಟೆಲಿ ಸ್ಪೇಸ್ ಸರಿಯಾಗಿ ಇರಲ್ಲ, ಡೈಜೆಷನ್ ಇಶ್ಯೂಸ್ ಇರುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಈ ಟೈಮಲ್ಲಿ. ಅದರಿಂದನೇ ಫುಡ್ ತಿನ್ನೋಕ್ಕಾಗ್ತಿಲ್ಲ ಅನಿಸುತ್ತೆ. ಬಟ್ ನಮಗೋಸ್ಕರ ಅಲ್ಲ ಅಂದರೂ ಇನ್ನು ಬೇಬಿಗೋಸ್ಕರ ಕೇರ್ ಮಾಡಲೇಬೇಕು. ಪ್ರೋಟೀನ್ ರಿಚ್ ಇರೋ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು, ಹಂಗಾಗಿ ನಾನು ಬೇಗ ನಮಗೆ ಕನ್ಸಲ್ಟೇಷನ್ ಸಿಗೋಕ್ಕೆ, ಎಮರ್ಜೆನ್ಸಿಗೆ ತೋರಿಸ್ಕೊಳ್ಳೋದಕ್ಕೆ ಬೇಗನೆ ಹತ್ರ ಇರೋ ಹಾಸ್ಪಿಟಲ್ ಅಂತೇಳಿ ವಿಜಯನಗರದಲ್ಲಿ ತೋರಿಸ್ಕೊತಾ ಇದ್ದೀನಿ. ಬಟ್ ನಾವು ಹಾಸ್ಪಿಟಲಲ್ಲಿ ಡೆಲಿವರಿ ಪ್ಲ್ಯಾನ್ ಮಾಡಿರೋದೆಲ್ಲನೂ ನಾವು ಇದೆ ESI ಹಾಸ್ಪಿಟಲ್ ಅಂತ ಹೇಳಿದ್ನಲ್ವ ಅಲ್ಲಿ. ಸೊ ನಾನು ಅದಕ್ಕೋಸ್ಕರ ಅಂತ 2 ಕಡೆನೂ ಚೆಕ್ ಮಾಡಿಸ್ತಾ ಇದ್ದೀನಿ. ಬಟ್ ಮೆಡಿಸಿನ್ ಒಂದು ಕಡೆ ತೊಗೋತೀನಿ, 2 ಕಡೆನೂ ಡಾಕ್ಟ್ರ್ ಕನ್ಸಲ್ಟೇಷನ್, ಬಿಕಾಸ್ ಅವರಿಗೂ ನಾವು ಹಾಸ್ಪಿಟಲ್ಗೆ ಹೋದಾಗ ಅವರಿಗೂ ಒಂದು ಫೈಲ್ ಬೇಕಲ್ವ, ಅವರು ನಮ್ಮನ್ನು ಟ್ರೀಟ್ ಮಾಡಿರ್ತಾರೆ, ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಅದೆಲ್ಲ ಅವರಿಗೂ ಬ್ಯಾಕಪ್ ಥರ ಇರುತ್ತೆ. ಸೊ ಹಂಗಾಗಿ ನಾನು ESI ಹಾಸ್ಪಿಟಲನ್ನು ಸಹ ತೋರಿಸ್ಕೊತಾ ಇದ್ದೀನಿ. ಇನ್ನು ನಾನು 8 ಮಂತ್ಸ್ವರೆಗೂ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಈ 7 ಮಂತ್ಸಿಂದ 8 ಮಂತ್ಸ್ ಅಂದರೆ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಬೇಬಿ ಮೂಮೆಂಟ್ಸ್ ಎಲ್ಲ ಇಲ್ಲ ಅಂದರೆ ಬೇಗನೆ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ತೊಗೊಂಬಿಡಿ. ಆ್ಯಕ್ಚುಲಿ ಯಾಕೆ ನಮ್ಮ ಬೇಬಿ ಮೂಮೆಂಟ್ಸ್ ಇದ್ದು, ಹಾರ್ಟ್ ಬೀಟ್ ಇದ್ದು ನಮಗೆ ಮೂಮೆಂಟ್ಸ್ ಗೊತ್ತಾಗಿಲ್ಲ ಯಾಕೆ ಅಂತ ಅಂದರೆ, ಬೇಬಿ ಬ್ರೀಚ್ ಪೊಸಿಷನಲ್ಲಿತ್ತು. ಬೇಬಿ ತಲೆ ಮೇಲ್ಗಡೆ ಕಾಲು ಕೆಳಗಡೆ ಮಾಡಿಕೊಂಡು ಬ್ಯಾಕ್ ಸೈಡ್, ಅಂದರೆ ನಾವು ಯಾವ ಥರ ಇದ್ದೀವಿ ಅದೇ ಥರ ತಿರ್ಕೊಂಡು ಬ್ಯಾಕ್ ಸೈಡ್ಗೆ ಕಿಕ್ ಮಾಡ್ತಾ ಇದೆ, ಬ್ಯಾಕ್ ಸೈಡಿಗೆ ಮೂಮೆಂಟ್ ಮಾಡ್ತಾ ಇದೆ. ನಮಗೆ ಬ್ಯಾಕ್ ಮೂಮೆಂಟು ಗೊತ್ತಾಗಲ್ಲ ಅಲ್ವಾ, ಹಂಗಾಗಿ ಡಾಕ್ಟರ್ ಹೇಳಿದ್ದು ಬೇಬಿ ಬ್ರೀಚ್ ಪೊಸಿಷನಲ್ಲಿದೆ. ಸೊ ಬೇಬಿ ಮೂಮೆಂಟ್ ಮಾಡ್ತಾನೇ ಇದೆ, ಬಟ್ ನಿಮಗೆ ಅದು ಐಡೆಂಟಿಫೈ ಆಗಿಲ್ಲ, ಆಗೋದು ಇಲ್ಲ. ಬ್ರೀಚ್ ಪೊಸಿಷನ್ನು ಕಾನ್ಸ್ಟೆಂಟಾಗಿ ಹಂಗೆ ಇರಲ್ಲ, ಮೂಮೆಂಟ್ಸ್ ಆಗ್ತಾ ಆಗ್ತಾ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಅವತ್ತು ಸಂಜೆಯಿಂದನೂ ನನಗೆ ಚೆನ್ನಾಗಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿತ್ತು. ಇದು ಗೈಸ್ ಆ್ಯಕ್ಚುಲಿ ನನಗೆ ಲಾಸ್ಟ್ ಒಂದು ನಡೆದಿದ್ದ ಪ್ರಾಬ್ಲಮ್ಮು, ಹಾಸ್ಪಿಟಲಲ್ಲಿ ತೋರಿಸ್ಕೊಂಡಿದ್ದು ಈ ಥರ ಆಗಿತ್ತು. ಸೊ ಹಂಗಾಗಿ ಡಾಕ್ಟರು ನನಗೆ ಈ ಥರ ಆಗಿ ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ಈಗ ನನಗೆ 19th ಮತ್ತೆ ಕನ್ಸಲ್ಟೇಷನ್ ಕೊಟ್ಟಿದ್ರು. ಸೊ ಇವತ್ತು ಅದೇ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ನಾರ್ಮಲ್ ಜನರಲ್ ಚೆಕಪ್ ಅಷ್ಟೇ. ಇನ್ನು ಇಷ್ಟೇ, ಇವಾಗ ಹಾಸ್ಪಿಟಲ್ಗೆ ಹೊರಡೋಣ. ಆಲ್ರೆಡಿ 4:30 ಆಗಿದೆ, ಅವರು 4:30ಗೆ ಬರೋಕ್ಕೆ ಹೇಳಿದ್ದಾರೆ. ಇನ್ನು ಹಾಸ್ಪಿಟಲಲ್ಲಿ ಏನು ಹೇಳ್ತಾರೆ ಏನು ಅಂತ ಮತ್ತೆ ಹೇಳ್ತೀನಿ, ಓಕೆನಾ. ಇನ್ನು ಹಾಸ್ಪಿಟಲ್ಗೆ ಹೋಗಿ ಬಂದು ವ್ಲಾಗ್ ಏನು ಶೂಟ್ ಮಾಡ್ಕೊಂಡಿಲ್ಲ, ಹಂಗಾಗಿ ಇಲ್ಲಿಂದನೇ ಹೇಳ್ತೀನಿ ಡಾಕ್ಟ್ರ್ ಏನು ಹೇಳಿದ್ರು ಅಂತ. ಇನ್ನು ವರಮಹಾಲಕ್ಷ್ಮಿಗೆ ನಮ್ಮ ಅತ್ತೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ರು. ಇನ್ನು ಡಾಕ್ಟ್ರ್ ವಿಷಯಕ್ಕೆ ಬಂದರೆ NST ಮಾಡಿದ್ರು. ಸೊ NST ಮಾಡಿ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲ ಹೇಳಿ ನೆಕ್ಸ್ಟ್ ಕನ್ಸಲ್ಟೇಷನ್ಗೆ ಹೇಳಿದ್ದಾರೆ. ಅಷ್ಟೇ ಗೈಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.